ನನಗೆ ವಿಶ್ವಾಸ ಇದೆ ರಾಘವೇಂದ್ರ ಅವರು ಈ ಸಾರಿ 2.5 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ. ಅಷ್ಟೇ ಅಲ್ಲ, ಮೊದಲನೇ 14 ಚುನಾವಣೆ ಏನಾಗಿದೆ ಲೋಕಸಭೆ 14 ಗೆಲ್ತೇವೆ. ಉಳಿದ 14ರಲ್ಲಿ ಒಂದೆರಡು ವ್ಯತ್ಯಾಸ ಆದರೂ ಸಹ 24-25 ನಮಗೇನು ತೊಂದರೆ ಆಗಲಿಕ್ಕಿಲ್ಲ. ಮೋದಿಯವರ ಆಶೀರ್ವಾದ, ಜನ ಬೆಂಬಲ ಇದೆ, ಎಲ್ಲವೂ ಸಹ ನಮ್ಗೆ ಅನುಕೂಲಕರವಾಗಿದೆ. 100ಕ್ಕೆ 100 ನಾವು 25 ಹೆಚ್ಚು ಸೀಟ್ ಗೆಲ್ತೇವೆ. We are going to win minimum 25 to 26 Lok Sabha constituencies, and Raghavendra is going to win more than 2.5 lakhs margin. Thank you. Dhanyavad. What is your message for the voters for the day? Come in a big number and please vote. This is your right, and if you can kindly exercise your right, then country will be in the safe hands. What do you think Dharwad will specifically vote for? Because recently there was a major crime. Is that going to be a major playing field for this election in Dharwad? No, as and when there is a Congress government in the state, there are so many crimes that is to against Hindus and against Mahila. Another important aspect is that Congress is playing this Prajwal Revana case very bad seriously, and it seems to be bringing a kind of like an issue for this election. Is that so? They are not taking it further. They are trying to politicize it and take political advantage. But it is those people who have allowed him to go, because they did not file the FIR even 21st. The first clipping came out. In spite of that, they did not file the FIR. They did not detain him. And after he went abroad, all these things have started. Will it play a very important aspect? The thing is that like earlier phase, Congress said that like even cards were given, gift cards were given. Is that so? Is it occurring for this phase as well? No, they are doing all these things, but people are not believing it. Because under the state government in 1 year, so many prices of the tariffs of the state government, like vehicle tax, bond paper, everything increased 100,000 times. So people know that they are collecting money from us and they are again giving 2,000 rupees. ಹಂಚಿಕೆ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ನಿನ್ನೆ ರಾತ್ರಿ ಆಗಲಿ, ನಿನ್ನೆ ಇಡೀ ದಿವಸ ಮತ್ತು ಮೊನ್ನೆ ಇವತ್ತು ಹಣ ಹಂಚುವಂಥ ಕೆಲಸ ಬಿಟ್ಟರೆ ಬಹುಶಃ ಮತದಾರ ಕಡೆ ಹೋಗಲೇ ಇಲ್ಲ. ಅವರು ಮತದಾರ ಕಡೆ ಹೋಗಿ ಕನ್ವಿನ್ಸ್ ಮಾಡೋದು, ರಿಕ್ವೆಸ್ಟ್ ಮಾಡೋದನ್ನೇ ಇವತ್ತು ಹಣದ ಮೇಲೇ ನಾವು ಚುನಾವಣೆ ಮಾಡ್ತೀವಿ, ಹಣದ ಹಂಚಿಕೆಯಿಂದಲೇ ನಾವು ಚುನಾವಣೆ ಗೆಲ್ತೀವಿ ಅನ್ನೋಂಥ ಭ್ರಮೆಯಲ್ಲಿ ಅವರು ಇದ್ದಾರೆ. ಹೀಗಾಗಿ ಇವತ್ತು ಜನರು ಅದನ್ನು ತಿರಸ್ಕಾರ ಮಾಡ್ತಾರೆ. ಡೆಫಿನೆಟ್ಲಿ ಅದಕ್ಕೆ ಸರಿಯಾದಂಥ ಉತ್ತರ ಕೊಡ್ತಾರೆ. ಬರೀ ಹಣದ ಬಲ ಇದೆ ಅನ್ನುವಂಥದ್ದು, ಅಧಿಕಾರ ಬಲ ಇದೆ ಅಂತ ಅದರ ಮೇಲೆ ಪ್ರಜಾತಂತ್ರ ವ್ಯವಸ್ಥೆ ನಡೆಯೋದಿಲ್ಲ. ನಿಜವಾಗಿ ನಿಮ್ದೇನು ಪರ್ಫಾರ್ಮೆನ್ಸ್ ಇದೆ, ನಿಮ್ಗೇನು ಕೆಲಸ ಕಾರ್ಯಗಳಿದ್ದಾವೆ, ನಿಮ್ಮ ವಿಷನ್ ಏನೋ ಅದನ್ನು ಜನರಿಗೆ ಹೇಳಬೇಕಾಗಿತ್ತು. ಅದು ಹೇಳಾರ್ದೇ ಬಹುಶಃ ಸೋಲಿನ ಭೀತಿಯಿಂದ, ಹತಾಶೆಯಿಂದ ಈ ರೀತಿ ಹಣ ಹಂಚುವಂಥದ್ದು ನಡೀತಾ ಇದೆ. ಬಹುಶಃ ಅದರಿಂದ ಅಚ್ಚರಿ ಫಲಿತಾಂಶ ಬರುತ್ತೆ. ಎಲ್ಲೆಲ್ಲಿ ಕಾರಣ ಬಂದು ದೂರ ಈಗಾಗಲೇ ಕೊಟ್ಟಿದ್ದೇವೆ. ಅದ್ರ ಬಗ್ಗೆ ಚುನಾವಣಾ ಆಯೋಗರಾಗಲಿ, ಪೊಲೀಸರಾಗಲಿ, ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಗಂಭೀರವಾದಂಥ ಕ್ರಮ ಕೈಗೊಳ್ಳಬೇಕಂತ ಒತ್ತಾಯ. 2004 ಅಂಗಡಿ ಈಗ ನೀವು ನಿಲ್ತಾ ಇದ್ದೀರಿ. ಸೊ ಆ ಒಂದು ವಿಜಯದ ಮುಂದುವರಿಸ ಡೆಫಿನೆಟ್ಲಿ ನಾನು ಯಾವಾಗ ಮಾರ್ಚ್ 27ರಿಂದ ಇಲ್ಲಿ ಬಂದೆ, ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಒಂದು ತಿಂಗಳ ಮೇಲೆ ಕ್ಯಾಂಪೇನ್ ಮಾಡಿದ್ದೇನೆ. ಮತ್ತು ಅವತ್ತಿನಿಂದ ಇಲ್ಲಿವರೆಗೆ ದಿನನಿತ್ಯ ಪ್ರತಿ ದಿವಸ ಬೆಂಬಲ ಜಾಸ್ತಿ ಆಗ್ತದೆ ಬಿಜೆಪಿಗೆ. ಮತ್ತು ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕನ್ನುವಂಥ ಜನರ ಒಂದು ಇಚ್ಛೆ ಇದೆಯಲ್ಲ, ಆ ಕನಸಿದೆಯಲ್ಲ, ಬಹುಶಃ ಅದೇ ಒಂದು ಹೆಚ್ಚು ಇನ್ಸ್ಪೈರೇಷನು. ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಮತಗಟ್ಟೆಗೆ ಬಂದು ವೋಟ್ ಹಾಕ್ತಾ ಇದ್ದಾರೆ. ಉತ್ತರ ಕರ್ನಾಟಕದ 14 ಲೋಕಸಭಾ ಚುನಾವಣೆ ಮತದಾನ ನಡೀತಾ ಇದೆ. ನಾನು ಇಲ್ಲಿ ಮತದಾನ ಮಾಡಲಿಕ್ಕೆ ಬಂದಾಗ ನಮ್ಮ ಕುಟುಂಬದ ಜೊತೆಗೆ ಭಾಳಷ್ಟು ಜನ ಭಾಳ ಉತ್ಸುಕತೆಯಿಂದ ವಿಜಯಪುರ ನಗರದಲ್ಲಿ ಜನ ಸ್ವಯಂ ಪ್ರೇರಿತರಾಗಿ ಸಾಲುಗಟ್ಟಲೆ ತಾಸುಗಟ್ಟಲೆ ನಿಂತು ಮತದಾನ ಮಾಡ್ತಾಯಿದ್ದಾರೆ. ಎಲ್ಲ 14 ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ವಿನಂತಿ ಮಾಡ್ಕೋದೇನೆಂದರೆ, ತಾವು ಬೇಗ ಬಂದು ಮತದಾನ ಮಾಡಿ
ಹೆಚ್ಚು ಪ್ರತಿಶತ ಮತದಾನ ಮಾಡಿದ್ರೆ ನಮ್ಮದು ಹೆಚ್ಚು ದೇಶ ಸುರಕ್ಷಿತ ಆಗ್ತದೆ. ಸುರಕ್ಷಿತ ಭಾರತ, ಸುರಕ್ಷಿತ ಸನಾತನ ಧರ್ಮ, ಸುರಕ್ಷಿತ ನನ್ನ ಮನೆ, ಈ ಮೂರೂ ವಿಚಾರ ಇಟ್ಟುಕೊಂಡು ಮತ್ತೊಮ್ಮೆ 3ನೇ ಬಾರಿಗೆ ನಮ್ಮ ದೇಶದ ಪ್ರಧಾನಿಯಾಗಿ ಶ್ರೀ ನರೇಂದ್ರ ಮೋದಿಯವ್ರನ್ನ ಆಶೀರ್ವಾದ ಮಾಡಲಿಕ್ಕೆ ತಾವೆಲ್ಲ ಯಾವುದೇ ಕೆಲಸ ಇದ್ದರೂ ಒತ್ತಡ ಇದ್ದರೂ ಬಿಟ್ಟು ದಯವಿಟ್ಟು ಪೋಲಿಂಗ್ ಬೂತಿಗೆ ಬನ್ನಿ. ನಿಮ್ಮ ಅಮೂಲ್ಯವಾದಂಥ ಮತವನ್ನು ಹಾಕೋದ್ರ ಮೂಲಕ ನಮ್ಮ ದೇಶವನ್ನು, ನಮ್ಮ ಸನಾತನ ಧರ್ಮವನ್ನು, ನಮ್ಮ ಮನೆಯನ್ನು ಉಳಿಸೋಲಿಕ್ಕೆ ತಾವೆಲ್ಲ ಇದೊಂದು ಅಮೂಲ್ಯ ಅವಕಾಶ. ಮತ ಹಾಕ್ಬೇಕಂತೇಳಿ ಕಳಕಳಿಯಿಂದ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಿಸಿಲು ಏರ್ತಾ ಇದೆ, ಮತದಾರರಲ್ಲಿ ಏನು ಮನವಿ ಮಾಡ್ಕೊಳ್ತೀವಿ? ಅದೇ ಈಗ ಬೇಗನೆ ನಮ್ಮ ಜನ ಈಗ ವಿಜಯಪುರ ನಗರದಲ್ಲಿ ಅಂತರೂ ಬೆಳಗ್ಗೆಯಿಂದಲೇ ಸುಮಾರು 6:30ದಿಂದಲೇ ಮತದಾನ 6:30ಗೆ ಬಂದು ಈ ಬೂತ್ ಮುಂದೆ ನಿಂತಿದ್ದಾರೆ. ಇದೇ ಮಾದರಿಯಲ್ಲಿ ನಾವು ಮತದಾನ ಮಾಡಿದ್ರೆ ನಿಶ್ಚಿತವಾಗಿಯೂ 10-11 ಗಂಟೆವರೆಗೆ 60% ಮತದಾನ ಆಗ್ಬೋದು. 80ರ ಮೇಲೆ ನಾವು ಮತದಾನ ಮಾಡಿದ್ರೆ ನಮ್ಮ ದೇಶ ಸುರಕ್ಷಿತ ಇರಲಿಕ್ಕೆ ಸಾಧ್ಯತೆ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಉಳಿಸ್ಲಿಕ್ಕೆ ಸಾಧ್ಯತೆ. ಅದಕ್ಕೆ ಮತದಾರರಲ್ಲಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ಯಾವ ಬಿಸಿಲನ್ನು ಲೆಕ್ಕಿಸದೆ ಸಾಯಂಕಾಲ 6 ಗಂಟೆ ಒಳಗಾಗಿ ಏನೊಂದು ಬಾರ್ಡರ್ ಫಿಕ್ಸ್ ಮಾಡಿರ್ತಾರೆ, ಸುಣ್ಣದ ಗೆರೆ, ಅದರೊಳಗೆ ಬಂದು ನಿಂತರೆ ರಾತ್ರಿ 10 ಆದ್ರೂ ಮತದಾನಕ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ಬಂದು ಮತ ಹಾಕಿ ಅಂತೇಳಿ ಮತ್ತೊಮ್ಮೆ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಟ್ರೆಂಡ್ ಅಂತರೂ 14 ಲೋಕಸಭೆಯಲ್ಲಿ ನಾನು ಸುಮಾರು 13 ಲೋಕಸಭೆಗಳನ್ನು ಅಡ್ಡಾಡಿದ್ದೀನಿ. ಬಹುಶಃ ರಾಜ್ಯದ BJPಯಲ್ಲೇ ಸುಮಾರು 70ಕ್ಕಿಂತ ಹೆಚ್ಚು ಚುನಾವಣಾ ಪ್ರಚಾರ ಭಾಷಣ ಮಾಡಿದ್ದೇನೆ. ಜನ ಸ್ವಯಂ ಪ್ರೇರಿತರಾಗಿ ನರೇಂದ್ರ ಮೋದಿಯವ್ರ ನೇತೃತ್ವಕ್ಕಾಗಿ, ದೇಶದ ಉಳಿವಿಗಾಗಿ ಜನರ ಭಾವನೆ ಇದೆ. ಇವು ಯಾವ ಗ್ಯಾರಂಟಿಗಳು ಶಾಶ್ವತ ಅಲ್ಲ. ನರೇಂದ್ರ ಮೋದಿ ಮತ್ತು ದೇಶದ ಗ್ಯಾರಂಟಿನೇ ಒಂದೇ ಗ್ಯಾರಂಟಿ ಶಾಶ್ವತ.